ಏಯ್ ಕುರಿಮರಿ, ನಿನ್ ಬಾಯ್ ಫ್ರೆಂಡ್ ಆಪೋಸಿಟ್ ಟೀಮ್ ಅಲ್ಲಿ ಇದಾನೆ ಅಂತ ಅವನನ್ನ ಗೆಲ್ಸ್ಬಿಟ್ಯಾ? ನಿಯತ್ತಾಗಿರೋ ಟೀಮ್ಗೆ. ಸುಮ್ನೆ ಹೋಗೋ, ಬಂದ್ಬಿಟ್ಟ ಹೇಳಕ್ಕೆ. ಸಿದ್ದು ಟೀಮ್ 1 ಪಾಯಿಂಟ್. ಬಂದ್ರು ಹಾಕದ. ಸೂಪರ್. ಏಯ್, ಏನ್ ಅನ್ಕೊಂಡ್ಬಿಟ್ಟಿದ್ಯಾ? ಸರ್ವಿಸ್ ಮಾಡಕ್ ಬರಲ್ಲ ನಿಮ್ಗೆ? ನಾನ್ ಕರೆಕ್ಟ್ ಆಗಿ ಮಾಡ್ದೆ ಕಣೋ, ಬಾಲ್ ಸರಿ ಇರ್ಲಿಲ್ಲ. ದೊಡ್ಡಬಳ್ಳಾಪುರದಲ್ಲಿ ಹೊಡ್ಬಿಟ್ಟು ಚಿಕ್ಕಬಳ್ಳಾಪುರಕ್ಕೆ ಕಳ್ಸಿದ್ಲು ಬಾಲ್ನ. ವಲ್ಲಭ್ ಟೀಮ್ 4 ಪಾಯಿಂಟ್ಸ್. ಸೂಪರ್ ಮಗ. ಎಲ್ಲಾದ್ರೂ ನೀವೇ ಸಿಕ್ಕಿಲ್ಲ. ಏನೇ ನಂದು ಟೀಮ್ ಕ್ಯಾಪ್ಟನ್ ನಾನು. ಮಗ ಸಖತ್ತಾಗಿ ಆಡ್ದೆ ಮಗ. ಇವತ್ತಿನ ವಿಕ್ಟರಿ ನಿಂದೆ. ಥ್ಯಾಂಕ್ ಯು ಮಗ. ಈ ಕೋತಿ ಚೆನ್ನಾಗಿ ಆಡ್ಬಿಟ್ಟಿದ್ರೆ ಆಪೋಸಿಟ್ ಟೀಮ್ ಅವರು 1 ಪಾಯಿಂಟ್ ಹೊಡೆಯಕ್ ಆಗ್ತಿರ್ಲಿಲ್ಲ ಕಣ. ಇವಳು ಚೆನ್ನಾಗಿ ಆಡ್ಲಿಲ್ಲ. ಏನ್ ದೊಡ್ಡದಾಗ ನೀನ್ ಒಬ್ನೇ ಗೆಲ್ಸಿರೋ ತರ ಆಡ್ಬೇಡ. ನಾನ್ ಇದಕ್ಕೆ ಇಷ್ಟಾರು ಪಾಯಿಂಟ್ಸ್ ಬಂದಿದೆ, ಇಲ್ಲ ಅಂದ್ರೆ ಅದು ಬರ್ತಾ ಇರ್ಲಿಲ್ಲ. ಮುತ್ತಿನಂತ ಮಾತೊಂದು ಗೊತ್ತೇ ನಮ್ಮ, ನಿನಗೆ ಗೊತ್ತೇ ನಮ್ಮ, ನೀನು ವಾಲಿಬಾಲ್ ಆಡೋದ್ನ ಕಲಿಯಬೇಕು, ಇನ್ನು ಸರ್ವಿಸು ಮಾಡೋದು ಕಲ್ತ್ಕೋಬೇಕು. ಏಯ್ ಸಾಕ್ ಸುಮ್ನಿರೋ. ಪಾಪ ಅಂತ ಟೀಮ್ ಗೆಲ್ಸ್ಕೊಟ್ರೆ ನನಗೆ ಹಾಡು ಹೇಳಿ ಕಾಲ್ ಹಿಡಿತ್ಯಾ? ನಿನಗೆ ನಾ ಮಾ ಮಾ ಏನೋ ಇಲ್ಲ ಕಣ. ಮಾನ ಏನಂಗಂದ್ರೆ ನಾಚಿಕೆ ಮಾನ ಮರ್ಯಾದೆ ಇದ್ಯಾವ್ದು ಇಲ್ವಾ ಅಂತ ಕೇಳ್ದೆ ಅಷ್ಟೇ. ಏಯ್ ಓವರ್ ಆಯ್ತು ಕಣೆ ನಿಂದು. ಅಯ್ಯೋ ಸಾರಿ ವಲ್ಲಭ, ನಿಮ್ಗೆ ಗೊತ್ತಿಲ್ದಿರೋ ವಿಷಯದ ಬಗ್ಗೆ ಮಾತಾಡಿದ್ರೆ ಪಬ್ಲಿಕ್ ಅಲ್ಲಿ ಬೇಜಾರಾಗುತ್ತೆ ಅಂತ ಗೊತ್ತಿರ್ಲಿಲ್ಲ. ಸಾರಿ ಕಂದ, ಫ್ಲೋಲ್ ಬಂದ್ಬಿಡ್ತು. ದೇವ್ರು ನಿನ್ಗೆ ಬುದ್ಧಿ ಕೊಟ್ಟಿದ್ದಾನೆ, ಆದ್ರೆ ಪಾಪಚ್ಚೆ ಹೈಟ್ ಕೊಡೋದೇ ಮರೆತುಬಿಟ್ಟ. ನನ್ ಹೈಟ್ ಬಗ್ಗೆ ಮಾತಾಡ್ಬೇಡ. ಹೌದು ಗೆಳೆಯ, ಹೈಟ್ ಬಗ್ಗೆ ಮಾತ್ರ ಮಾತಾಡ್ಬೇಡ ಗೆಳೆಯ. ನನ್ಗೆಲ್ಲೋ ಒಂಚೂರು ನೋವಾಗುತ್ತೆ. ನಮ್ಗೆ ಹೈಟ್ ಮಾತ್ರ ಕಮ್ಮಿ ಕೊಟ್ಟಿದ್ದೇನೆ, ಆದ್ರೆ ಪ್ರತಿಭೆ ಬೆಟ್ಟಿದಷ್ಟು ಕೊಟ್ಟಿದ್ದೇನೆ. ಹಾ, ದೇವ್ರು ಇವನಿಗೆ ಹೈಟ್ ಕೊಟ್ಟಿದ್ದಾರೆ, ಆದ್ರೆ ಅದೇ ಕೊಟ್ಟಿಲ್ಲ. ಅಯ್ಯೋ ರಾಮ. ಬುದ್ಧಿ ಬಗ್ಗೆ ಹೇಳಕ್ ಬಂದೇವಲ್ಲವ. ಈ ಜನ ಏನ್ ತಿಳ್ಕೊಳಲ್ಲ, ಸರಿಯಾಗಿ ಮಾತಾಡೋದ್ ಕಲಿ ನೀನು. ಅಮ್ಮ ಬಾ. ಇವ್ರಿಬ್ರು ನೋಡ್ತಾ ಇದ್ರೆ ಯಾವಾಗ್ಲೂ ಕಿತ್ತಾಡ್ತಾನೆ ಇರ್ತಾರಲ್ಲೇ. ಇವ್ರು ಕಿತ್ತಾಡ್ತಾರೆ ನೋಡಿದ್ರೆ ಮುಂದೆ ಒಂದಿನ ಪಕ್ಕಾ ಗಂಡ ಹೆಂಡತಿ ಆಗ್ತಾರೆ. ವಲ್ಲಭ ನಿಮ್ಗೂ ಶತ್ರುನ ಬ್ರದರ್. ನೀನ್ ಯಾರು? ನನ್ನ ಮಗ ನನ್ನ ನೆಮ್ಮದಿ ಹಾಳು ಮಾಡಿರೋನು. ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತ ಕಾಯ್ತಾ ಇದ್ದೀನಿ. ಅದಕ್ಕೆ ನನ್ ಜೊತೆ ಕೈ ಜೋಡ್ಸಕ್ ಬಂದ್ಯಾ? ಅವತ್ತು ನನ್ನ ಲವ್ ಸ್ಟೋರಿನ ಹಾಳು ಮಾಡ್ದ, ಇವತ್ತು ನಿಮ್ ಲವ್ ಸ್ಟೋರಿ. ಶತ್ರುವಿನ ಶತ್ರು ಮಿತ್ರ. ಮಿಲಾಯಿಸು ಕೈ, ಉಡಾಯಿಸ್ಬಿಡಣ.
ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರ ಬ್ಯಾಂಗಲ್ ಬಂಗಾರಿ. ನೀವಿಬ್ರು ಏನ್ ಯೋಚನೆ ಮಾಡ್ತಾ ಇದ್ದೀರಾ? ನಾವೇನ್ ಯೋಚನೆ ಮಾಡ್ತಾ ಇದೀವಿ? ಏನು ಇಲ್ಲ. ಓ, ಗಿರಿಜಾ ಸೊಸೆ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ? ಬಾ, ಆ ಹುಡುಗಿಗೆ ಎಷ್ಟು ಸೊಕ್ಕು. ಇಡೀ ದೊಡ್ಡಬಳ್ಳಾಪುರದಲ್ಲಿ ನಿಮ್ಮಿಬ್ಬರ ಮುಂದೆ ನಿಂತು ಮಾತಾಡಕ್ ಯಾರಿಗೂ ಧೈರ್ಯ ಇಲ್ಲ. ಅವಳು ನಿಮ್ಮಿಬ್ಬರನ್ನ ಬಾಯಿಗೆ ಬಂದಾಗ ಬೈಯೋದೇನು, ರೋಪ್ ಹಾಕೋದೇನು, ಕೈಯಲ್ಲಿ ರಾಖಿ ಹಿಟ್ಟು ಹೋಗೋದೇನು. ಅವಳಿಗೆ ಆ ಮನೆಯವರು ಸರಿಯಾಗಿ ಟ್ರೈನಿಂಗ್ ಕೊಟ್ಟಿದ್ದಾರೆ. ಒಳ್ಳೆ ಬುಲೆಟ್ ಟ್ರೈನ್ ತರ ಹೋಗ್ತಾನೆ ಇದ್ಲು. ನನಗಂತೂ ಇನ್ನೂ ನಂಬಕ್ಕೆ ಆಗ್ತಿಲ್ಲ. ಅದ್ ಯಾವ್ದೋ ಚಿಕ್ಕ ಹುಡುಗಿ ಹತ್ರ ನೀವಿಬ್ರು ಯಾಕೆ ಇಷ್ಟೆಲ್ಲ ಅನ್ನಿಸ್ಕೊಂಡ್ರಿ? ನಾನೇನಾದ್ರೂ ನಿಮ್ ಜಾಗದಲ್ಲಿ ಇದ್ದಿದ್ರೆ ತೆಗೆದ್ 4 ಬಾರ್ಸಿರ್ತಿದ್ದೆ. ಎಲ್ಲ ನಿನ್ನಿಂದನೇ ಆಗಿದ್ದು. ನಿನ್ ಮಾತನ್ನ ನಂಬ್ಕೊಂಡು ನಾವು ಗಿರ್ವಿ. ಆದ್ರೆ ಅವಳು ಸೊಸೆ ಸತ್ಯ ಅದಲ್ಲ ಇದು ಅಂತ ಹೇಳಿದಾಗ ನಾವು ತಾನೇ ಏನ್ ಮಾತಾಡೋಕ್ಕಾಗತ್ತೆ? ರೀ, ಗಿರಿಜಾ ಕಳ್ತನ ಮಾಡಕ್ ಬಂದಿದ್ಲು ಅಥವಾ ಕಳ್ಳ ಪೊಲೀಸ್ ಆಡಕ್ ಬಂದಿದ್ಲು ಅನ್ನೋದಲ್ಲ ವಿಷಯ. ಅವಳು ನಮ್ ಕಾರ್ ಹತ್ರ ಬಂದಿದ್ಲು, ಅದು ವಿಷಯ. ಯಾಕೆ ಹೇಳಿ? ಅಣ್ಣಂದಿರಿಗೆ ರಾಖಿ ಕೊಡಕ್ಕೆ. ಪಾಪ ಗಿರಿಜಾ, ರಕ್ಷಾ ಬಂಧನಗೆ ಅಣ್ಣಂದಿರಿಗೆ ರಾಖಿ ಕಟ್ಬೇಕು ಅನ್ಸಿದ್ದು ತಪ್ಪೇನಿಲ್ಲ. ಎಷ್ಟೇ ಆದ್ರೂ ನಿಮ್ ಒಡ ಹುಟ್ಟಿದ ತಂಗಿ ಅಲ್ವಾ, ಅಣ್ಣಂದಿರಿಗೆ ರಾಖಿ ಕಟ್ಬೇಕು ಅನ್ಸೋದು ಸಹಜ ಅಲ್ವಾ? ಇಂದ್ರ, ಯಾಕೆನೇನೋ ಮಾತಾಡ್ತಾ ಇದ್ಯಾ? ಅವಳ ಕೈಯಲ್ಲಿ ರಾಗಿ ಕಟ್ಟಿಸ್ಕೋಬೇಕು ಅಂತ ಆಸೆ ಆಗ್ತಿದೆ ಅಂತ ನಿನ್ನ ಹತ್ರ ಹೇಳಿದ್ವಾ? ನೀವ್ ಹೇಳಿಲ್ಲ ಬಾವಾ, ಆದ್ರೆ ನನಗೆ ಗೊತ್ತಾಯ್ತು. ಗಿರಿಜಾ ಕದಿಯಕ್ ಬಂದಿದ್ದಾಳೆ ಅಂತ ಹೇಳ್ದಾಗ ನೀವ್ ಚೆನ್ನಾಗ್ ಬೈದ್ರಿ. ಆದ್ರೆ ರಾಖಿ ಇಡಕ್ ಬಂದಿದ್ದಾಳೆ ಅಂತ ಹೇಳಿದ ತಕ್ಷಣ ನೀವ್ ಸುಮ್ನೆ ಆಗ್ಬಿಟ್ರಿ. ನಾನ್ ಹೀಗ್ ಹೇಳ್ತಾ ಇದ್ದೀನಿ ಅಂತ ಬೇಜಾರ್ ಮಾಡ್ಕೋಬೇಡಿ. ನನಗ್ ಯಾಕೋ ನಿಮ್ಮಿಬ್ಬರ ಮೇಲೆ ಡೌಟು. ಇತ್ತೀಚೆಗೆ ನಿಮ್ಮಿಬ್ಬರ ಮನ್ಸು ನಿಮ್ ತಂಗಿ ಕಡೆ ವಾಲ್ತಿದೆ ಅಂತ ಅನ್ನಿಸ್ತಿದೆ. ನಿಜಾನಾ? ಇಂದ್ರ, ಯಾಕೋ ನೀನು ಅತಿಯಾಗಿ ಮಾತಾಡ್ತಾ ಇದ್ಯಾ? ಚೆನ್ನಾಗಿರುತ್ತಲ್ಲ ನೋಡು. ಆಯ್ತು ಬಿಡಿ, ಏನೋ ಅನುಮಾನ ಬಂತುಪ, ಅದನ್ನ ಬಗೆಹರಿಸ್ಕೊಳ್ಳೋಣ ಅಂತ ಕೇಳ್ದೆ. ನೀವು ನಿಮ್ ತಂಗಿನ ತುಂಬಾ ದ್ವೇಷ ಮಾಡ್ತೀರಾ. ಎಷ್ಟೇ ಆದ್ರೂ ನಿಮ್ಮ ಅಪ್ಪನ್ ಸಾವು ಕಾರಣ ಆದೋಳಲ್ವಾ? ಕ್ಷಮೆ ಕೇಳಕ್ಕೂ ಅರ್ಹತೆ ಇಲ್ದಿರೋಳ ಹತ್ರ ನಿಮಗ್ ರಾಖಿ ಕಟ್ಟಿಸ್ಕೊಳ್ಳೋ ದರ್ದಿಲ್ಲ ಅಲ್ವಾ? ನಾನು ಗೊತ್ತು ರೀ, ಗಿರಿಜಾ ಮೇಲೆ ನಿಮ್ಗೆ ಆವತ್ತೆಷ್ಟು ಕೋಪ ಇತ್ತು ಇವತ್ತು ಅಷ್ಟೇ ಕೋಪ ಇದೆ ಅಂತ. ಮೂಡ್ ಸರಿ ಹೋಗೋದಕ್ಕೆ ಒಳ್ಳೆ ಕಾಫಿ ಮಾಡ್ಕೊಂಡ್ ಬರ್ಲಾ? ನೀನಮ್ಮ, ನಾವೆಲ್ಲ ಟ್ರಿಪ್ ಹೋಗಿದ್ವಿ. ಗೋಕರ್ಣ, ಮುರುಡೇಶ್ವರ, ಹೊರನಾಡು ಅಂತ ಹೇಳ್ಬಿಟ್ಟು ಬಾವ ದೊಡ್ಡ ಗಡಿನೇ ಮಾಡಿದ್ರು. ಎಷ್ಟು ಮಜವಾಗಿತ್ತು ಗೊತ್ತಾ? ಅದು ಟ್ರಿಪ್ ಅಲ್ಲ, ಟೆಂಪಲ್ ರನ್ನು. ಏನೇ ಆಗ್ಲಿಕ್ಕೆ ವಿಶ್ವ, ಎಲ್ಲ ಒಟ್ಟಿಗೆ ಹೋದ್ರೆ ಎಷ್ಟು ಖುಷಿಯಾಗಿರುತ್ತಲ್ವಾ? ಈಗ್ಲೂ ಅಷ್ಟೇ, ಎಲ್ರು ಒಟ್ಟಿಗೆ ಟ್ರಿಪ್ ಹೋಗೋಣವಾ? ಹಾ, ಹೋಗೋಣ. ಹಾ, ಇರಮ್ಮ ಮೀರಮ್ಮ, ನನಗೂ ಮಾನವಗೂ ಒಂದು ನ್ಯಾಯ ಅಂತ ಸಿಗ್ಲಿ, ಅವಾಗ ಹೋಗೋಣಂತೆ. ನೀವೇನೋ ಅಲ್ಲಿ ಕಪಲ್ಸು ಜೊತೆ ಓಡಾಡ್ಕೊಂಡಿರ್ತೀರ. ಆದ್ರೆ ನಾನು ಮಾಧವ ಸಿಂಗಲ್ಸು, ಸಂಘ ಕಟ್ಕೊಂಡು ಮಂಗನ್ ತರ ನೋಡ್ಕೊಂಡಿರ್ಬೇಕಾಗತ್ತೆ ಅಲ್ವಾ ಮಾಧವ? ಅಲ್ಲ ಮಾವ, ಮಂಗಗಳ ಲಿಸ್ಟ್ ಅಲ್ಲಿ ನೀನ್ ಓಕೆ, ನಾನ್ಯಾಕೆ? ಅಲ್ಲ ಮಾವ, ನೀವ್ ಯಾಕೆ ಇನ್ನು ಮದ್ವೆ ಆಗಿಲ್ಲ? ಅಯ್ಯೋ ಮಾವ ಅಲ್ಲ ಕಣಮ್ಮ, ಚಿಕ್ಕಪ್ಪ ಕಣಮ್ಮ, ಚಿಕ್ಕಪ್ಪ. ನಿಮ್ ಮಾವನ್ನ ನಾನ್ ಮದ್ವೆ ಆಗಿರೋದಕ್ಕೆ ಅಮ್ಮ, ನಾನ್ ಅತ್ತೆ ಆಗಿರೋದು. ಅಯ್ಯೋ ಅತ್ತೆ, ಏನೋ ಮಿಸ್ ಆಗಿ ಚಿಕ್ಕಪ್ಪನ ಮಾವ ಅಂತ ಕರೆದ್ನಪ್ಪ, ಅದಕ್ಕೆ ನನ್ ಒಡಿಯಕ್ಕೆ ಅಂತ ಸೋಟೆ ತಗೊಂಡ್ಬಂದಿದ್ದೀರಾ? ಅಯ್ಯೋ ದೇವ್ರೆ, ನಾನಿಲ್ಲ ನಿನ್ನ ಹೊಡಿಯಕ್ ಬಂದೆ, ನಾನ್ ಮಾತಾಡಕ್ ಬಂದಿರೋದು. ಬರೀ ಮಾತಾಡೋದಕ್ಕೆ ಆಗಿದ್ರೆ ಬರೀ ಗೈಲೆ ಬರ್ಬೇಕಿತ್ತಪ್ಪ. ಅಡ್ಗೆ ಮನೆಯಿಂದ ಇಲ್ಲಿವರೆಗೂ ಸೋಟ್ ತಗೊಂಡ್ ಬಂದಿದ್ದೀರಾ ಅಂದ್ರೆ ಈ ಸೊಸೆ ಹೊಡಿಯಕ್ಕೆ ತಾನೆ. ಅಯ್ಯೋ 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 ಅಯ್ಯೋ, ಎಷ್ಟು ಮಾತಾಡ್ತೀಯ ನೀನು?
ಪಾಪ ಕಣೋ ಕೇಶವ ನೀನು. ನಿನ್ ಭವಿಷ್ಯ ನೆನೆಸ್ಕೊಂಡ್ರೆ ನನ್ ಕರುಳು ಚುರ್ರ ಅನ್ನತ್ತೆ. ಅಯ್ಯಯ್ಯೋ, ಅಪ್ಪ ಬಂದ್ರು. ಅಯ್ಯಯ್ಯೋ. ಬಂದರು ಬಂದರು ಭಾವ ಬಂದರು. ಅಪ್ಪ ಬಂದ್ರ? ಅಮ್ಮನ ಹತ್ರ ಹೇಳಿ ಟೀ ಮಾಡಿಸ್ಕೊಂಡ್ ಬರ್ತೀನಿ. ಇಲ್ಲೂ ರಕ್ಷಾ. ಗಿರಿಜಾ, ಹಾ ಬಾಯಲ್ಲಿ. ಹೇಳ್ರಿ. ಅವನ್ ಕರಿ. ಮಾಧವ ಮಾಧವ ಇಲ್ಲೇ ಇದ್ದಾನೆ. ಹೇ ಕೇಶವ, ನಿಮ್ಮಪ್ಪ ನಿನ್ನೆ ಕರಿತಿರೋದು, ಬೇಗ ಬಾರೋ. ಗಿರಿಜಾ, ನಾನು ಹೆಸರಿಟ್ಟು ಕೂಗ್ತಾ ಇಲ್ಲ ಅಂದ್ರೆ ಆ ಸೂಕ್ಷ್ಮನು ಅರ್ಥ ಮಾಡ್ಕೊಳ್ಳೋದ್ ಕಷ್ಟ. ನಾನು ನಿಂಗೆ ಮೂರನೇ ಒಂದ್ ಕರಿ. ವಲ್ಲಭ ಬಾರೋ. ಹೇಳಿಪ್ಪ. ಗಿರಿಜಾ, ಇವನೇನೇ ಎಡವಟ್ ಮಾಡಿದ್ರು, ತಪ್ಪು ಕೆಲಸ ಮಾಡಿದ್ರು, ಅದನ್ನ ನೋಡಿ ನಾ ಸುಮ್ಮನಿದ್ದೀನಿ ಅಂದ್ರೆ ಅದನ್ನೆಲ್ಲ ಮರ್ತಿದ್ದೀನಿ ಅಂತಲ್ಲ, ಅಥವಾ ಕ್ಷಮಿಸಿದ್ದೀನಿ ಅಂತನೂ ಅಲ್ಲ. ಈಗ ನಾನು ಹೇಳಿದ ಕೆಲಸ ಇವನ್ ಮಾಡಿದ್ರೆ ನಡೆದಿದ್ನೆಲ್ಲ ಮರೆತು ಇವನ್ ಜೊತೆ ಚೆನ್ನಾಗಿ ಮಾತಾಡ್ತೀನಿ. ನಾನು ಹೇಳ್ದಾಗ ಅವನ್ ಮಾಡ್ತಾನ ಅಂತ ಕೇಳು. ಅಳಿಮಯ್ಯ, ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ ಕಣೋ. ವಲ್ಲಭ, ಅಪ್ಪ ಏನ್ ಹೇಳ್ತಾರೋ ಹಾಗೆ ಮಾಡ್ತೀನಿ ಅಂತ ಹೇಳೋ. ಅಪ್ಪ ಇಷ್ಟಕ್ಕೂ ಅದ್ ಏನು ಅಂತ ಹೇಳಿಪ್ಪ. ನನ್ನ ಕೈಲಾಗೋದಿದ್ರೆ ಖಂಡಿತ ಮಾಡ್ತೀನಿ. ಗೌರ್ಮೆಂಟ್ ಕೆಲಸ ಅಂದ್ರೆ ಒಂದು ಮರ್ಯಾದೆ, ಅದೊಂದು ಸ್ಥಾನ. ಅದನ್ನ ಪಡ್ಕೊಳ್ಳೋದು ಕಷ್ಟನೇ. ಪಡ್ಕೊಂಡ್ರೆ ಜೀವನದೊಂದು ಘಟ್ಟ ಸೇರಿದ ಹಾಗೆ. ಕೇಶವ, ಇದು ನಮ್ಮಪ್ಪನ ಡೈಲಾಗು. ಯಾಕೋ ಮಾವಂಗೇನಾಯ್ತು? ನಮ್ಮಪ್ಪನ ಡೈಲಾಗ್ ಹೊಡಿತಿದ್ದಾರೆ. ಇವತ್ತು ನನಗೆ ದಾರಿಲಿ ಈರಣ್ಣ ಸಿಕ್ಕಿದ್ರು. ಅವ್ರು ಮಾತಾಡಿದ್ದು ನನ್ನ ಮನ್ಸಿಗೆ ತುಂಬಾ ಘಾಸಿ ಆಯ್ತು. ಆದ್ರೆ ಜ್ಞಾನೋದಯ ಆಯ್ತು. ಅದಕ್ಕೆ ರಕ್ಷಾ ಮತ್ತೆ ವಲ್ಲಭ ಇವರಿಬ್ರು ಕಲೆಕ್ಟರ್ ಆಗ್ಬೇಕು. ಕಲೆಕ್ಟ್ರಾ? ಇಟ್ಟರ ಬಾಂಬು ಇಟ್ಟರ ಭಾವ, ಇಟ್ಟರ ಬಾಂಬು ಇಟ್ಟರ. ಹೌದು, ನೀವಿಬ್ರು ಚೆನ್ನಾಗಿ ಓದ್ಬೇಕು. ಕಲೆಕ್ಟರ್ ಆಗಕ್ಕೆ ಏನೇನ್ ಬೇಕು ಅದನ್ನ ತಯಾರಿ ಮಾಡ್ಕೋಬೇಕು. ಕಲೆಕ್ಟರ್ ಆಗಕ್ಕೆ ಇರೋ ಎಕ್ಸಾಮ್ನೆಲ್ಲ ಬರಿಬೇಕು. ಅರ್ಥ ಆಯ್ತಾ? ಅಮ್ಮ, ಯಾಕೆ ಸುಮ್ಮನೆ ಕೂತಿದ್ಯಾ? ಬಾ ಊಟ ಮಾಡೋಣ. ನಾನು ಊಟ ಬೇಡ. ಯಾಕಮ್ಮ ಊಟ ಬೇಡ ಅಂತ ಹಠ ಮಾಡ್ತಾ ಇದ್ಯಾ? ನಡಿ, ಸ್ವಲ್ಪ ಊಟ ಮಾಡೋದು. ಊಟ ಅಲ್ಲ, ನಾನೊಂದ್ ತೊಟ್ಟು ನೀರು ಕುಡಿಯಲ್ಲ. ಅಮ್ಮ, ಅನ್ನ ನೀರು ಬಿಟ್ಟು ಕೊರುವಂಥದ್ದು ಏನಾಯ್ತು? ಇನ್ನು ಏನಾಗ್ಬೇಕು? ಈ ಮನೆಯಲ್ಲಿ ಏನಾದ್ರೂ ಸರಿಯಾಗಿ ಆಗ್ತಿದ್ಯಾ ಹೇಳು? ಏನಾಯ್ತು ಅಂತ ಸರಿಯಾಗಿ ಹೇಳಮ್ಮ. ಈ ಮನೆಯಲ್ಲಿ ಒಬ್ರಿಗಾದ್ರೂ ಸುಂದ್ರನ್ ಮದ್ವೆ ಬಗ್ಗೆ ಯೋಚನೆ ಇದೆಯಾ? ಅವನಿಗೂ ವಯಸ್ಸಾಯ್ತು, ಯಾರೇ ಹೆಣ್ಣು ಕೊಡ್ತಾರೆ? ಎಲ್ರು ನಿಮ್ ಜೀವನ ನೋಡ್ಕೊಂಡು ಆರಾಮಾಗಿದ್ದೀರಾ. ಅಮ್ಮ, ಅವನ್ಗೆ ಆ ಮನೇಲಿ ಹೋಗಿ ಕೂತ್ಕೊಂತ ಯಾರು ಹೇಳಿದ್ದು? ಅವ್ನು ಇಲ್ಲೇದಿದ್ರೆ ಅವ್ನು ಮದ್ವೆ ಮಾಡಿಸಿ ಮಕ್ಳು ಮರಿ ಆಗ್ತಿರ್ಲಿಲ್ವಾ? ಅಕ್ಕನ ಮೇಲೆ ಪ್ರೀತಿಗೆ ಹೋಗಿದ್ದಾನಪ್ಪ. ಹಂಗಂತ ಬಿಟ್ಬಿಡ್ತೀಯ? ತಮ್ಮ ಅನ್ನೋ ಜವಾಬ್ದಾರಿ ಬೇಡ್ವಾ ನಿಮ್ಗೆ? ಬರೀ ನಾವು ತಮ್ಮ ಅನ್ನೋದಲ್ಲ, ಅಣ್ಣ ಅನ್ನೋ ಪ್ರೀತಿ ಅವನಿಗೂ ಇರ್ಬೇಕು. ಇರೋದು ಆ ನಂದನ್ ಮನೇಲಿ, ದುಡಿಯೋದು ಆ ನಂದನ್ ಅಂಗಡಿನಲ್ಲಿ.
ಕುಣಿಯೋದು ಆ ನಂದನ್ ತಾಳಕ್ ತಕ್ಕಂತೆ. ಮದುವೆ ಮಾತ್ರ ನಾವು ಮಾಡಿಸ್ಬೇಕಾ? ಹೌದು ಅತ್ತೆ, ನಿಮ್ ಮಗಳೇನೋ ನಂದನ್ನ ಕರ್ಕೊಂಡ್ ಹೋದ್ಲು, ಈ ಸುಂದ್ರನ್ಗೇನ್ ಬಂದಿತ್ತು? ಕಷ್ಟಕ್ಕಿಲ್ಲ ಸುಖಕ್ಕಿಲ್ಲ, ಮದ್ವೆ ಮಾತ್ರ ನಾವ್ ಮಾಡಿಸ್ಬೇಕಾ? ನನಗೂ ಇದು ಸರಿ ಕಾಣಿಸ್ತಿಲ್ಲ. ಬೇಡಮ್ಮ, ನನ್ ಮದ್ವೆ ಯಾರು ಮಾಡಿಸ್ಬೇಡಿ. ಸಾಯೋದ್ರೊಳಗೆ ಸುಂದ್ರನ್ ಮದ್ವೆ ನೋಡ್ ಸಾಯೋಣ ಅಂತ ಅನ್ಕೊಂಡಿದ್ದೆ. ಆದ್ರೆ ನಿಮ್ಮ ಹಠ, ದ್ವೇಷ ಇವುಗಳ ಮಧ್ಯೆ ನನ್ ಸುಂದ್ರನ್ ಮದ್ವೆ ನೋಡ್ದೇನೆ ಸತ್ತೋಗ್ತೀನೇನೋ ಅನಿಸ್ತಾ ಇದೆ. ಅಳ್ಬೇಡಿ, ಸಮಾಧಾನ ಮಾಡ್ಕೊಳ್ಳಿ. ಅಮ್ಮ ಮೊದ್ಲು ಅಳೋದ್ ನಿಲ್ಸು. ನನಗೆ ಯಾರು ಸಮಾಧಾನ ಮಾಡಕ್ ಬರ್ಬೇಡಿ. ಅಮ್ಮ ನಿನ್ ಸಮಾಧಾನಕ್ಕೆ ಹೇಳ್ತಾ ಇಲ್ಲ, ನಿಜಾನ ಹೇಳ್ತಾ ಇದ್ದೀನಿ. ಸುಂದರನ್ಗೆ ಹೆಣ್ಣು ನೋಡಿ ಮದುವೆ ಮಾಡ್ತೀವಿ. ನಮ್ಮ ಅಮೂಲ್ಯನ್ಗೆ ಹುಡುಗನ್ ನೋಡಕ್ ಹೇಳಿದ್ವಲ್ಲ ಬ್ರೋಕರ್ಗೆ, ಅವನ ಹತ್ರ ನಾಳೆನೆ ಮಾತಾಡಿ ಸುಂದರನ್ಗೂ ಒಂದು ಹೆಣ್ಣು ನೋಡಕ್ ಹೇಳ್ತೀವಿ. ನೀನ್ ಇದೇ ಕೊರ್ಗಲ್ಲಿ ಊಟ ಎಲ್ಲ ಬಿಡ್ಬೇಡ, ಬಾ ಊಟ ಮಾಡೋಣ. ಸುಂದರನ್ ಮದ್ವೆ ಮಾಡ್ತಿರಲ್ಲ ಅಷ್ಟು ಸಾಕು. ಕಲಾ, ಅದೇನೋ ಬಸರ್ ಮಾಡಿದ್ಯಲ್ಲ, ಗಮ್ಮಂತ ಇದೆ, ಬಡಿಸ್ ನಡಿ. ಬನ್ನಿ. ಈ ವಯಸ್ಸಾದ್ಮೇಲೆ ಹೀಗೆ ಬ್ಲಾಕ್ ಮೇಲ್ ಮಾಡಿ ಮಾಡಿ ಅವ್ರ ಆಸೆಗಳನ್ನ ತೀರ್ಸ್ಕೊಂಡ್ಬಿಡ್ತಾರೆ. ನಾಳೆ ಬ್ರೋಕರ್ನ ಮೀಟ್ ಮಾಡಿ ಇದ್ರ ಬಗ್ಗೆ ಮಾತಾಡೋಣ. ಬಾ ಊಟ ಮಾಡುವ. ಆಹಾ, ಈ ಮುದುಕಿ ಬಲೇ ಇದ್ದಾಳೆ. ಹತ್ತಿರಿ ಅಲಕಾನಂದ. ಅಷ್ಟೇ ತಾನೇ ರೀ, ಮಾತನ್ನ ಖಂಡಿತ ನಡೆಸ್ಕೊಡ್ತಾರೆ. ಆಯ್ತು ಅಂತ ಹೇಳೋ, ಅರ್ಥ ಆಯ್ತು. ಅರ್ಥ ಆಯ್ತೇನೆ. ಏಯ್, ನಾನು ನಿಮ್ಮಿಬ್ಬರಿಗೂ ಹೇಳ್ತಿರೋದು, ಹೇಳ್ರೋ. ಅದು ಮಾ ನೀನೇನಮ್ಮ ನಂಗೆ ಆಡ್ತಿದ್ಯಾ? ಇದ್ದಕ್ಕಿದ್ದಾಗೆ ಕಲೆಕ್ಟರ್ ಆಗು ಅಂದ್ರೆ ಹೇಗಾಗಕ್ಕಾಗುತ್ತೆ? ಅಮ್ಮ ನನ್ ಗೋಲ್ಸ್ ಬೇರೆ ಇದೆ ಅಮ್ಮ, ನನ್ ಕೈಲಿ ಇದೆಲ್ಲ ಆಗಲ್ಲ. ಏಯ್, ಕೈಲಾಗಲ್ಲ ಅಂತ ಯಾಕೋ ಹೇಳ್ತೀಯಾ? ಕಾಲೇಜಲ್ಲಿ ಎಲೆಕ್ಷನ್ನೇ ಗೆದ್ದು ಬಂದಿರೋ ನನ್ ಮಗ ಅಂತದ್ರಲ್ಲಿ ಈ ಕಲೆಕ್ಟರ್ ಆಗೋದೊಂದು ದೊಡ್ಡ ವಿಷಯ ಏನೋ ನಿನಗೆ? ನೋಡು, ನೀನು ಕಲೆಕ್ಟರ್ ಆದ್ರೆ ಮಾತ್ರ ನಿಮ್ಮ ಅಪ್ಪಂಗೆ ನಿನ್ ಬಗ್ಗೆ ನಂಬಿಕೆ ಬರೋದು. ನಿನ್ನ ಬಗ್ಗೆ ಹೆಮ್ಮೆ ಅನ್ಸುತ್ತೆ ಕಣೋ. ನೋಡು, ನಿಮ್ಮಪ್ಪ ನಿನ್ನ ಚೆನ್ನಾಗಿ ಮಾತಾಡಿಸ್ಬೇಕು ಅಂತ ನಿನಗೆ ಆಸೆ ಇದೆಯೋ ಇಲ್ವೋ ಹೇಳು? ಅಮ್ಮ, ಅಪ್ಪ ನನ್ ಜೊತೆ ಚೆನ್ನಾಗಿ ಮಾತಾಡ್ತಿದ್ದಾರೆ, ನಾನ್ ಯಾಕೆ ಕಲೆಕ್ಟರ್ ಆಗ್ಲಿ? ರಕ್ಷಾ, ನೀನ್ ಸ್ವಲ್ಪ ಸುಮ್ನೆ ಇರು. ವಲ್ಲಭ, ನೀನ್ ಚಿಕ್ಕವನಾಗಿದ್ದಾಗ ನಿನಗ್ ನೆನ್ಪಿದ್ಯಾ? ನೀನ್ ಎಕ್ಸಾಮ್ ಪಾಸ್ ಆದ್ರೆ ನೀವಪ್ಪ ನಿನಗ್ ಕೊಬ್ಬರಿ ಮಿಠಾಯಿ ತಂದ್ಕೊಡ್ತಿದ್ರು. ಈಗ್ಲೂ ಅಷ್ಟೇ, ನೀನ್ ಕಲೆಕ್ಟರ್ ಆಗ್ಬಿಡು, ನೀನ್ ಎಷ್ಟು ಕೇಳ್ತೀಯೋ ಅಷ್ಟು ಕೊಬ್ಬರಿ ಮಿಠಾಯಿ ತಂದ್ಕೊಡ್ತಾರ ನಿಮ್ಮಪ್ಪ. ಕೊಬ್ಬರಿ ಮಿಠಾಯಿಗೋಸ್ಕರ ಯಾರಾದ್ರೂ ಕಷ್ಟಪಟ್ಟು ಕಲೆಕ್ಟರ್ ಆಗ್ತಾರಮ್ಮ? ನೋಡು, ಅವೆಲ್ಲ ನನಗ್ ಗೊತ್ತಿಲ್ಲ. ನಿಮ್ಮಪ್ಪ ಹೇಳಿದನ್ನ ನೀನ್ ಮಾಡ್ಲೇಬೇಕಪ್ಪ. ಮುಂದೆ ಒಂದು ಕಲೆಕ್ಟರ್ ಆಗೋ ನನ್ನ ಇಬ್ಬರು ಮಕ್ಳಿಗೂ ನಾನು ಈಗ್ಲೇ ಹೋಗಿ ಸಿಹಿ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ನಗುವುದಾ ಅಳುವುದಾ ಮಾಧವ ಹೇಳೋ, ನಗುವುದಾ ಅಳುವುದಾ? ನಾವೆಲ್ಲ ಗೌರ್ಮೆಂಟ್ ಕೆಲಸದವರು. ನಾನು ಹುಡುಕಿದ ಗಂಡು ಕೂಡ ಕಲೆಕ್ಟರ್ ಆಗಿದ್ದ. ಇವ್ರ ಫ್ಯಾಮಿಲಿ ಯಾರಾದ್ರೂ ಒಬ್ಬ ಕೆಲಸದಲ್ಲಿದ್ದಾರಾ? ಯಾರಾದ್ರೂ ಕಲೆಕ್ಟರ್ ಇದ್ದಾರಾ? ರೀ, ಯಾಕ್ರಿ ಒಂಥರ ಇದ್ದೀರಾ? ಆರಾಮಾಗಿದ್ದೀರಾ ತಾನೆ? ಮನುಷ್ಯನ್ಗೆ ಯಾರಾದ್ರೂ ಸೂಜಿಯಿಂದ ಚುಚ್ಚಿದ್ರೆ ನೋವಾಗದೇ ಇರುತ್ತೆ ಗಿರಿಜಾ. ಸೂಜಿನಾ?
ಏನ್ ಹೇಳ್ತಾ ಇದ್ದೀರಾ? ಮಾತಿನ ಸೂಚಿ ಗಿರ್ಜ. ಆ ಈರಣ್ಣವ್ರ ಮಾತು ಸೂಜಿಗಿಂತ ಚೂಪಾಗಿತ್ತು. ಮನಸ್ಸಿಗೆ ತುಂಬಾ ಘಾಸಿ ಮಾಡ್ಬಿಡ್ತು. ಮಕ್ಕಳಿಗೆ ಸರಿಯಾದ ದಾರಿ ತೋರ್ಸೋದಷ್ಟೇ ಅಪ್ಪನ ಕರ್ತವ್ಯ ಅನ್ಕೊಂಡಿದ್ದೆ. ಅಲ್ಲ, ಮಕ್ಕಳನ್ನ ಸರಿಯಾದ ಸ್ಥಾನದಲ್ಲಿ ಕೂರ್ಸೋದು ಕೂಡ ಒಬ್ಬ ಅಪ್ಪನ ಅನಿವಾರ್ಯತೆ ಅಂತ ನನ್ಗೆ ಈಗ ಅರ್ಥ ಆಯ್ತು. ಹೋಗ್ಲಿ ಬಿಡ್ರಿ, ಅವರೇನೋ ಬೇಜಾರಲ್ಲಿ ಒಂದೆರಡು ಮಾತಾಡಿರ್ತಾರೆ, ಅದನ್ನ ನೀವು ಇಷ್ಟೊಂದು ಮನ್ಸಿಗೆ ಹಚ್ಕೊಂಡ್ರೆ ಹೇಗೆ ಹೇಳಿ? ಇಲ್ಲ ಗಿರ್ಜಾ, ನಾವು ಚುಚ್ಚಿಸ್ಕೊಳ್ಳೋ ಸೂಜಿಯಿಂದ ನಮ್ಗೆ ಎಷ್ಟೇ ನೋವಾದ್ರೂ ಕೂಡ ಅದ್ರ ಹಿಂದೆ ಇರೋ ದ್ರವ ನಮ್ಗೆ ಹೇಗೆ ಔಷಧಿ ಆಗಿರುತ್ತೋ ಇದು ಹಾಗೇನೆ. ಆ ಮನುಷ್ಯನ ಮಾತಿಂದ ನಮಗೆ ನೋವಾದ್ರೂ ಕೂಡ ಆ ಮಾತು ನಮ್ಮನ್ನ ಹೊರತುಂಬಿಸೋ ಔಷಧ ಆಗಬೇಕು. ವಲ್ಲಭ ರಾಕ್ಷ ಇಬ್ರು ಗೌರ್ಮೆಂಟ್ ಕೆಲಸ ಮಾಡಬೇಕು, ಅವ್ರು ಚೆನ್ನಾಗಿ ಓದ್ಬೇಕು. ಅಲ್ಲಿ ತನಕ ನಾ ಬಿಡಲ್ಲ. ರೀ, ಅವರಿಬ್ರು ಚೆನ್ನಾಗಿ ಓದ್ತಾರೆ, ನೀವೇನ್ ಚಿಂತೆ ಮಾಡಬೇಡಿ. ನಾನು ಯೋಚನೆ ಮಾಡದೇ ಇದ್ರೆ ಅವ್ರೇನ್ ತಲೆ ಮೇಲೆ ಹೊತ್ಕೊಂಡ ಈ ಕೆಲಸ ಮಾಡ್ತಾರೆ? ನಾಳೆಯಿಂದ ನಾನೇ ನಿಂತ್ಕೊಂಡು ಅವ್ರನ್ನ ಓದಿಸ್ತೀನಿ, ಬಿಡೋದಿಲ್ಲ. ವಲ್ಲಭನ್ಗೆ ಇದು ನಾನು ಕಡೆ ಅವಕಾಶ ಕೊಡ್ತಾ ಇರೋದು. ಪ್ರತಿ ಸಲ ನಾನು ಏನ್ ಬೇಡ ಅಂತೀನೋ ಅದನ್ನೇ ಮಾಡಿದ್ದಾನೆ. ಈ ವಿಷಯದಲ್ಲಾದ್ರೂ ನನ್ನ ಆಸೆ ನೆರವೇರಿಸ್ತಾ ನಾನು ನೋಡ್ತೀನಿ.